14 ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಯಾವ ಭಾಗದಲ್ಲಿ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದನ್ನ ನಾವು ತಿಳಿಸ್ತಾ ಇದ್ವಿ. ಪ್ರಮುಖವಾಗಿ ಕಳೆದ ಸಲಕ್ಕಿಂತ ಈ ಸಲ ವೋಟಿಂಗ್ ಪ್ರಮಾಣ ಹೆಚ್ಚಳ ಆಗಲಿ ಅನ್ನೋದನ್ನ ಎಲ್ಲರೂ ಕೂಡ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಚಿಕ್ಕಮಗಳೂರಿನಲ್ಲಿ ನೋಡಿ, ಮಾದರಿಯ ಮತದಾನ ಇದು. ಹಸೆಮಣೆ ಏರುವ ಮೊದಲು ಮದುಮಗಳಿಂದ ಮತದಾನವನ್ನ ಮಾಡಲಾಗಿದೆ. ಅವ್ರ ಜವಾಬ್ದಾರಿ ಹಕ್ಕು ನೋಡಿ ಯಾವ ರೀತಿ ಅಂತ. ಮದುಮಗಳ ಜೊತೆಗೆ ಕುಟುಂಬದ 11 ಜನ ಕೂಡ ಬಂದು ಮತದಾನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಸಮಾಜಕ್ಕೆ ಇನ್ಸ್ಪಿರೇಷನ್. ಮೂಡಿಗೆರೆಯ ಕುದೂರು ಗ್ರಾಮದಲ್ಲಿ ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ತಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಪ್ರಮುಖ ಘಟ್ಟದ ದಿನ ಕೂಡ ಬಂದು ತೋರಿಸಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೆಸ್ಟ್ ಉದಾಹರಣೆಗಳು ನಮಗ್ ಬೇಕು ಹೇಳಿ? ಒಂದಿಡೀ ಕುಟುಂಬ ಮದುವೆಗಿಂತ ಮುಂಚೆ ಮತದಾನದ ಪ್ರಕ್ರಿಯೆನಲ್ಲಿ ನಾವು ಪಾಲ್ಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಕೈಕಾಲ್ ಗಟ್ಟಿ ಇದ್ದು ಆಲಸ್ಯ ತೋರಿಸೋರು, ಉದಾಸೀನತೆ ತೋರಿಸೋರು, ಇವ್ರನ್ನೆಲ್ಲ ನೋಡಿ ಕಲಿಯೋದು ತುಂಬಾ ಬಾಕಿ ಇದೆ. ಬಿಕಾಸ್ ಮದುವೆ ಅಂದ್ರೆ ಏನು ಸಾಮಾನ್ಯ ವಿಚಾರನ, ಅದು ಜೀವನದ ಪ್ರಮುಖ ಘಟ್ಟ, ನಿರ್ಣಾಯಕ ಘಟ್ಟ. 5 ನಿಮಿಷನೂ ತುಂಬಾ ಇಂಪಾರ್ಟೆಂಟ್. ಅಂತದ್ರಲ್ಲೂ ಮದುವೆ ಮಾಡ್ಕೊಳ್ತೀನಿ, ಅದಕ್ಕಿಂತ ಮುಂಚೆ ಬಂದು ವೋಟ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ರಲ್ಲ ಸಮಾಜಕ್ಕೆ, ಇದು ನಿಜವಾಗ್ಲೂ ಕೂಡ ಗ್ರೇಟ್ ಗೆಸ್ಚರ್. ಅವರ ಜೀವಮಾನದಲ್ಲಿ ಮೆಮೊರಬಲ್ ಡೇ ಆಗ್ಬಿಡುತ್ತೆ. ಒಂದು ಮದುವೆ ದಿನನೇ ನಾನು ವೋಟ್ ಹಾಕಿದ್ದೆ ಅಂತಕ್ಕಂಥದ್ದು ಅವ್ರು ಯಾವತ್ತೂ ಮರೆಯಲ್ಲ ಅದನ್ನ. ನೋಡಿ, ಮತದಾನಕ್ಕಾಗಿ ಶಿಕಾಗೋದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಯುವಕರು. ಎಷ್ಟೋ ಜನ ಈ ನಡುವೆ ವೋಟೇ ಮಾಡ್ತಾ ಇಲ್ಲ. ಎಸ್ಪೆಷಲಿ ಗೌರ್ಮೆಂಟ್ ರಜಾ ಇದೆ ಅಂತ ಎಲ್ಲರೂ ಊರಿಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಪ್ಲೀಸ್ ಇದು ಒಂದು ಡ್ಯೂಟಿ ನಿಮ್ಮದು ಆ್ಯಂಡ್ ವೋಟ್ ಮಾಡಿ. ಹೇಗೆ ಅನಿಸ್ತು ಫ್ಯಾಮಿಲಿ ಜೊತೆ ಬಂದು ವೋಟ್ ಮಾಡಿದ್ದೀರಾ? ಚೆನ್ನಾಗಿ ಅನಿಸ್ತು. ಬರ್ತಾ ಇದೆ ಆಲ್ವೇಸ್, ಇಲ್ಲೇ ನಮ್ಮ ಕೌಂಟ್ರ್ ಇಲ್ಲೇ ಇರುತ್ತೆ. ಸೊ ಥ್ಯಾಂಕ್ ಯು. ಈಗ ಗಮನಿಸ್ತಾ ಇದ್ವಿ ನಾವು, ರಚನಾ ಅವರು ಲವ್ ಮಾಕ್ಟೇಲ್ ಚಿತ್ರದ 2ನೇ ನಾಯಕಿ. ಸೊ ಅವರು ಇನ್ನೊಂದು ಕಡೆಗೆ BY ರಾಘವೇಂದ್ರ ಸೇರಿದಂತೆ ಅನೇಕ ಅಭ್ಯರ್ಥಿಗಳು ಕೂಡ ಬರ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ನೀವು ವೋಟ್ ಮಾಡಿ, ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. Ma'am, today you have casted your vote. What would be the message for Bengalurians and South Karnataka people, ma'am? That everyone should come out of their homes and cast their vote. Yes, it can be a hot day for Bengaluru, but it is worth coming out. Choose your time, come, please come, do vote. India needs every vote. Ma'am, what is the key poll planks that you think are hogging attention? In the last few days, at least, it's been about inheritance tax between the parties. But what is top of mind for voters this election season? I think they want continuity, they want stability. People want India to progress. And they've seen last 10 years. Last 10 years is performance of this government is definitely in the minds of the people. And therefore, I think that will be the one with which they've come to the booth. You can see the enthusiasm. Senior citizens in particular, I'm very grateful, have just come out of their homes and they are in long queues. They are not grudging, they are not saying. ವಿಶೇಷವಾಗಿ ಅವರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನ ಪ್ರವಾಸಿಗಳನ್ನು ಇಟ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ದಿಕ್ಕಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದು ಕಡೆಯಿಂದ ಎಲ್ಲದು ಕವರ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಾತಾವರಣ ದಿನ 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 ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಸರ್. ಇವತ್ತು ಮೊದಲ ಹಂತದ ಚುನಾವಣೆ ನಡೀತಿದೆ ಸರ್ ಕರ್ನಾಟಕ ಕ್ಷೇತ್ರ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಮೋದಿಜಿಯವರು ದೇಶವನ್ನು ಕಣ್ಮುಂದಿಟ್ಕೊಂಡು ನಿಮ್ಮ 10 ವರ್ಷಗಳು ನಿಮ್ಮ ಸೇವೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಂದು ಮತದಾನದ ಕೇಂದ್ರಕ್ಕೆ ಬಂದು ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದರೆ ಬಿಸಿಲಿದೆ ಅಂತೇಳಿ ಮನೇಲಿ ಕೂತರೆ ನಾಳೆ ಜೀವನ ಪೂರ್ತಿ ಬಿಸಿಲಾಗೋದು ಬೇಡ. ಹಾಗೆ ಇದನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಎಲ್ಲರೂ ಕೂಡ ಬಂದು ತಮ್ಮ ಅಮೂಲ್ಯವಾದಂಥ ಮತವನ್ನು, ಈ ದೇಶದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು. ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು, ಮತದಾನ ಕೇಂದ್ರಕ್ಕೆ ಬರಬೇಕು. ವಿನಂತಿ ಮಾಡ್ತೀನಿ, ಆದಷ್ಟು ಬೆಳಗ್ಗೆ ಬೇಗ, ಬಿಸಿಲಿದೆ ಜಾಸ್ತಿ, ಆದಷ್ಟು ಬೇಗ ಬೆಳಗ್ಗೆನೇ ಬಂದು 11 ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನು, ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರಾಜಕಾರಣಿಗಳು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹಲವಾರು ಬೂತ್ಗಳಿಗೆ ಹೋಗಿ ಕ್ಯೂನಲ್ಲಿ ನಿಂತಿರ್ತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಪ್ರಚಾರ ಮಾಡೋ ಹಾಗಿಲ್ಲ, ಬಟ್ ಮತದಾನ ಮಾಡಿ ನೀವು ಇನ್ಸ್ಪಿರೇಷನ್ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಈಗ ನಿರ್ಮಲಾ ಸೀತಾರಾಮನ್ ಅವರು ಅದೇ ಹೇಳಿದ್ದು, ಮನೆಯಿಂದ ಹೊರಗೆ ಬನ್ನಿ, ಮೊದಲು
ಒಂದು ರೀಸನ್ನು 11 ಗಂಟೆ ಮೇಲೆ ನಿಮಗೆ ಕ್ಯೂ ಇದ್ದಾಗ ಬಿಸಿಲಾಗುತ್ತೆ, ಅಲ್ಲೆಲ್ಲ ನಿಮಗೆ ವ್ಯವಸ್ಥೆಗಳು ಸರಿ ಇರಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗಿ ಆರಾಮಾಗಿ ಕೂಲಾಗಿ ವೋಟ್ ಮಾಡಿ ಬಂದುಬಿಟ್ರೆ ನಿಮ್ಮ ಕರ್ತವ್ಯ ಮುಗೀತಲ್ವಾ. ನೋಡಿ, ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮತದಾನಕ್ಕೆ ಬಂದಿದ್ದಾರೆ ತುಮಕೂರಿನಲ್ಲಿ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ವೋಟ್ ಮಾಡಿದ್ರು, ಇನ್ಫೋಸಿಸ್ನ ನಾರಾಯಣಮೂರ್ತಿ ಅವರು ಮಾಡಿದ್ರು, ಸುಧಾಮೂರ್ತಿ ಅವರು ವೋಟ್ ಹಾಕಿದ್ರು. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಬಂದು, ಇದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ. ಇನ್ಯಾವ ದೇಶದಲ್ಲೂ ಈ ರೀತಿ ಸಿಗಲ್ಲ, ನಿಮಗೆ ಯಾವ ದೇಶದಲ್ಲೂ ಸಿಗಲ್ಲ. ಅಂಥ ಒಂದು ಅದ್ಭುತವಾದಂತಹ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ ಅಂತಂದಮೇಲೆ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಂದರೆ ಏನರ್ಥ? ಎಷ್ಟೋ ದೇಶಗಳಲ್ಲಿ ಈಗಲೂ ಕೂಡ ನಿರಂಕುಶ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವ ಬೇಕು ಅಂತ ಬಯಸ್ತಾರೆ. ಬೇಕು ಅಂತ 1 ಟರ್ಮ್ 2 ಟರ್ಮ್ ಅಲ್ಲ, ಲೈಫ್ ಟರ್ಮ್ಗೆ ಒಬ್ಬೊಬ್ಬರೇ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅವರಿಗೆ ವೋಟ್ ಹಾಕೋ ಅಧಿಕಾರನೇ ಇಲ್ಲ ಅವ್ರಗಳಿಗೆ. ನಟಿ ಅಮೂಲ್ಯ ಕೂಡ ಬಂದಿರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ ವೋಟ್ ಹಾಕೋದಕ್ಕೆ ಅಂತಂದ್ಬಿಟ್ಟು. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರು ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ನೋಡಿ, ಅಲ್ಲಿ ಪಾಪ ಒಬ್ಬ ವಯೋವೃದ್ಧೆ ನಡೆಯೋಕ್ಕಾಗಲ್ಲ ಅವ್ರಿಗೆ, ಆದರೂ ಕೂಡ ಬೆಳಗ್ಗೆನೇ ಬಂದು ವೋಟ್ ಹಾಕ್ತಾ ಇದ್ದಾರೆ. ಇಲ್ಲ, ಹಾಕಬೇಕಿದು. ಅಮೂಲ್ಯ RR ನಗರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಅವ್ರದ್ದೆಲ್ಲರದು. ಅವ್ರು ಯಾವಾಗಲೂ ಒಂದು ಫ್ಯಾಮಿಲಿಯಾಗಿ ಬರ್ತಾರೆ ಜೊತೆನಲ್ಲಿ. ಸಾಮಾನ್ಯ ಯಾವಾಗಲೂ ಅವರು ಇಡೀ ಅವ್ರ ಕುಟುಂಬದವರು ಬಂದು ವೋಟ್ ಹಾಕಿ ಮಾಧ್ಯಮದವ್ರ ಜೊತೆ ಮಾತನಾಡಿ ಹೋಗ್ತಕ್ಕಂಥದ್ದು ಪದ್ಧತಿ, ಪರಿಪಾಠ. ಸೊ ಹಾಗಾಗಿ ನಾಳೆ ದಿನ ನಮಗೆ ನೈತಿಕತೆ ಇರಬೇಕಲ್ಲ. ಯಾರನ್ನಾರು ಪ್ರಶ್ನೆ ಮಾಡಬೇಕು ಅಂತಂದರೆ ಸರಿನೋ ತಪ್ಪು ಅಂತನಾದರೂ ಹೇಳಬೇಕಲ್ಲ. ಅಟ್ಲೀಸ್ಟ್ ನಾವು ವೋಟೇ ಹಾಕ್ದೇನೆ ಯಾರ ಬಗ್ಗೆ ಆದರೂ ಮಾತನಾಡ್ತೀವಿ ಅಂತಂದರೆ ಅರ್ಥಹೀನ ಅದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ, ಈಗ DV ಸದಾನಂದ ಗೌಡರು ಅವರು ಕೂಡ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದಾಗ, ನೋಡಿ, ಇರೋ ಪಾಪ್ಯುಲೇಷನಲ್ಲಿ 50% ಮಾತ್ರ ವೋಟ್ ಹಾಕಿದ್ರು ಅಂತಂದರೆ ಅದನ್ನು ಮ್ಯಾಂಡೇಟ್ ಅಂತ ನಾವು ಕರೆಯೋಕ್ಕಾಗಲ್ಲ. ಹೆಂಗೆ ಮ್ಯಾಂಡೇಟ್ ಆಗುತ್ತದು? ಎಲ್ಲರೂ ಕೂಡ ವೋಟ್ ಹಾಕಿದಾಗ ತಾನೇ ಸರಿಯಾದ ಅಭ್ಯರ್ಥಿ ಯಾರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತಲ್ಲ. ಬಹುಜನರ ಆಯ್ಕೆ ಯಾರು, ಯೋಗ್ಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು. ಅದರ್ವೈಸ್ ಸುಮ್ಮನೆ ನಾವು ಮಾತನಾಡ್ತೀವಿ ಅಂತಂದರೆ ಆಗಲ್ಲ. ಪ್ರಜ್ಞಾವಂತ ನಾಗರಿಕ ಸಮಾಜ ಬದುಕಬೇಕು ಅಂತಂದರೆ ಯೋಗ್ಯ ವ್ಯಕ್ತಿಗಳು ಆಯ್ಕೆ ಆಗಬೇಕು. ಯೋಗ್ಯ ವ್ಯಕ್ತಿಗಳು ಆಯ್ಕೆ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ವೋಟ್ ಹಾಕಬೇಕು. ಆ ಕೆಲಸವನ್ನು ದಯವಿಟ್ಟು ಮಾಡಿ ಅಂತಲೇ ಎಲ್ಲರೂ ಕೂಡ ಕೇಳ್ಕೊತಾ ಇರೋದು. ಚಾಮರಾಜನಗರದಿಂದ ಹಿಡಿದು ನಿಮಗೆ ಉಡುಪಿ ಚಿಕ್ಕಮಗಳೂರು ತನಕ ಒಟ್ಟು 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ನಟ ಪ್ರಕಾಶ್ ರೈ ಕೂಡ ವೋಟಿಂಗಿಗೆ ಬಂದಿರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಐ ಥಿಂಕ್ ಅವರು ಕೂಡ ಬೆಂಗಳೂರು ಸೆಂಟ್ರಲ್ ಅಂತ ಅನಿಸುತ್ತೆ. ಅವರೆಲ್ಲ ಕಳೆದ ಬಾರಿ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದ್ರು ಅವರು, ಪ್ರಕಾಶ್ ರೈ ಅವರು. ಸೊ ಹಾಗಾಗಿ ಈಗ ನಟ ನಟಿಯರನ್ನ ನೋಡಿದಾಗ ಜನರಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಇವರೆಲ್ಲ ಬಂದು ವೋಟ್ ಹಾಕಿದ್ದಾರೆ ಅಂತಂದ್ಬಿಟ್ಟು.